ಇಬ್ಬರು ಬಸರಿ ಸೊಸೆ ಅಂದರೂ ಒಂದೇ ಮನೇಲಿ ಇರಬಾರ್ದು ಅನ್ನೋದು ನಂಬಿಕೆ. ಆದರೆ ಅಣ್ಣ ತಮ್ಮ ಇಬ್ಬರು ಒಂದೇ ಕಂಪನಿಲಿ ಕೆಲಸ ಮಾಡಬಾರ್ದು ಅಂತ ಏನೂ ಇಲ್ವಲ್ಲ. ಅದಕ್ಕೆ ಮುಂಚಿನ ಹಾಗೇನೆ ಅರಸನ ಕೋಟೆಯ ಎಲ್ಲ ಕಂಪನಿಗಳನ್ನು ನೀನೇ ನೋಡ್ಕೊಂಡು ಹೋಗ್ಬೇಕಪ್ಪ. ಸಾರಿ ಮಾ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಆಗ್ಲಿಂದ ಬೇಡ, ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದೀಯಲ್ಲ, ಅದಕ್ಕೆ ಒಂದು ಸರಿಯಾದ ಕಾರಣ ಕೊಡ್ಬೋದಾ? ಕಷ್ಟನೋ ಸುಖನೋ ಆಟೋ ಓಡಿಸ್ಕೊಂಡೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀನಮ್ಮ. ಇದೇ ನಿಜವಾದ ಕಾರಣ. ಈ ನಿರ್ಧಾರಕ್ಕೆ ಬರೋದಕ್ಕೆ ಏನು ಉದ್ದೇಶ ಅಂತ ತಿಳ್ಕೊಬೋದಾ? ದೊಡ್ಡ ಮರದ ಕೆಳಗೆ ಚಿಕ್ಕ ಮರ ಏನು ಒಂದು ಹುಲ್ಕಡ್ಡಿನೂ ಬೆಳೆಯಲ್ಲ ಅಲ್ವಾ ಅಮ್ಮ? ಆದರೆ ನನಗೆ ಬೆಳೆಯೋ ಆಸೆ ಇದೆ ಅಮ್ಮ. ಅದು ನಾವಾಗಿ ಬೆಳೆಯೋ ಆಸೆ. ನಾವಾಗೆ 4 ಜನರ ಕಣ್ಣಲ್ಲಿ ಗುರುತಿಸ್ಕೊಳ್ಳೋ ಆಸೆ. ಇದು ನನ್ನ ಆದಿ ಬಾಯಲ್ಲಿ ಬರ್ತಿರೋ ಮಾತಾ? ಯಾವತ್ತೂ ನೀನು ಐಡೆಂಟಿಟಿಗೋಸ್ಕರ ಬದುಕೋನಲ್ವಲ್ಲ. ಆದರೆ ಈಗ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನಮ್ಮದೇ ಆದ ಐಡೆಂಟಿಟಿ ಕಂಡುಕೊಳ್ಳೋದು ಅನಿವಾರ್ಯ ಅಮ್ಮ. ಹೌದು, ಇಷ್ಟಕ್ಕೂ ನಿನ್ನೆವರೆಗೂ ಇಲ್ಲದೆ ಇದ್ದ ಮಾತುಗಳು, ಅನಿವಾರ್ಯತೆ ಎಲ್ಲ ಈಗ ಹೇಗೆ ಹುಟ್ಕೊಳ್ತು? ಈ ಮೌನ ನನಗುತ್ತರ ಆಗಲ್ಲ ಆದಿ. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನ ಮನೆಯಿಂದ ದೂರ ಇಟ್ಟು ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಇನ್ನು ಮುಂದೆ ಆದರೂ ನಿಮ್ಮ ಜೊತೆಯಲ್ಲಿ ಜೀವನ ಮಾಡೋ ಆಸೆ ನನಗೆ ಆದಿ. ಯಾವಾಗಲೂ ಅಮ್ಮನ ನೆಮ್ಮದಿನ ಬಯಸ್ತಾ ಇದ್ದ ಕಂದ ನೀನು, ಇವತ್ತು ನೀನೇ ಆ ನೆಮ್ಮದಿನ ಹಾಳು ಮಾಡ್ತಿದೀಯಲ್ಲ ಕಂದ. ಅರಸನ ಕೋಟೆಯಲ್ಲಿ 10 ತಲೆಮಾರು ಕೂತು ತಿಂದರೂ ಕರಗದೇ ಇರೋಷ್ಟು ಆಸ್ತಿ ಇದೆ. ಅಂಥದ್ರಲ್ಲಿ ಹಿರಿ ಮಗ ಸೊಸೆ ದಿನ ಆಟೋ ಓಡಿಸಿ ಬಂದಿರೋ ದುಡ್ಡಲ್ಲೇ ಸಂಸಾರ ನಿಭಾಯಿಸಬೇಕು ಅಂದರೆ ಹೇಗಪ್ಪ? ನೀನು ಅರಸನ ಕೋಟೆ ಅಧಿಕಾರ ವಹಿಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ನೆಮ್ಮದಿ ಇದೆ. ಮುಖ್ಯವಾಗಿ ನಾನು ಮತ್ತೆ ನಿಮ್ಮಪ್ಪ. ನಮಗೂ ಈಗ ನಿಮ್ಮ ಆಸರೆಯ ಅವಶ್ಯಕತೆ ಇದೆ. ಪಾರ್ವತಿ ಹೊಟ್ಟೆಲ್ ಬೆಳೀತಿರೋ ಮಗುಗೂ ನಮ್ಮ ಆಸರೆಯ ಅಗತ್ಯ ಇದೆ. ದಿನ ಆಟೋ ಓಡಿಸಿ ಸಂಪಾದನೆ ಮಾಡಿ ಪಾರ್ವತಿಯ ಆರೈಕೆ, ಹೆರಿಗೆ, ಬಾಣಂತನ ಇದೆಲ್ಲ ಮಾಡೋದು ತುಂಬ ಕಷ್ಟನಪ್ಪ. ಯಾವುದೋ ಹಠಕ್ಕೆ ಬಿದ್ದು ಯಾರೋ ಹಾಳಾಗೋದು ಬೇಡ. ನನ್ನ ಮಗ ನೀನು. ಬೇರೆ ಎಲ್ಲದಕ್ಕಿಂತ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋನು. ಆ ಮಾತೆ ನಿಜ ಆಗಿದ್ರೆ, ಈ ಅಮ್ಮನ ಮೇಲೆ ನಿಜಕ್ಕೂ ಪ್ರೀತಿ ಇರೋದೇ ಆದರೆ ಈ ಆರ್ಡರ್ ಕಾಪಿ ತಗೋತೀಯ ಅಷ್ಟೆ. ಆದಿತ್ಯ, ನೀನು ನಿಮ್ಮಮ್ಮ ಇಷ್ಟು ಕೇಳ್ಕೊಂಡ್ರು ನಿನಗೆ ಮನಸ್ಸೇ ಮಾಡ್ತಿಲ್ವಲ್ಲ? ಆಟೋ ಓಡಿಸಿ ಈಗ ನೀನು ಏನು ತಾನೇ ಸಾಧನೆ ಮಾಡಬೇಕಾಗತ್ತೆ?
ಎಷ್ಟು ಅಂತ ಗುರ್ತಿಸ್ಕೊಳ್ಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ಈಗ ನಾವು ಬರ್ತಿದ್ದ ಹಾಗೆ ಹೇಳ್ತಿದ್ಯಲ್ಲಪ್ಪ, ಇವತ್ತು ಗ್ಯಾಸ್ ದುಡ್ಡು ಬರಲಿಲ್ಲ, ಇದೆಲ್ಲ ನೆನೆಸ್ಕೊಂಡ್ರೆ ಜೀವನ ನಡೆಸೋದು ಹೇಗಪ್ಪ ಅಂತ ಭಯ ಆಗ್ತಿದೆ ಅಂತ. ಆಟೋ ಓಡಿಸಿ ಹೆಂಡತಿ ಮಗುನ ನೋಡ್ಕೊಳ್ಳೋದೇ ಕಷ್ಟ. ಹೀಗಿರುವಾಗ ನೀನೇನಪ್ಪ ಸಾಧನೆ ಮಾಡೋದಕ್ಕಾಗತ್ತೆ? ಸುಮ್ಮನೆ ನಿಮ್ಮ ಅಮ್ಮನ ಮಾತನ್ನ ಕೇಳಪ್ಪ. ಹೌದಪ್ಪ, ರತ್ನವೇಣಿ ಹೇಳ್ತಾ ಇರೋದು ನಿಜ. ಇಷ್ಟು ತಿಂಗಳಾಯ್ತು ನೀವು ಮನೆಯಿಂದ ಹೊರಗೆ ಬಂದು, ಏನು ಸಾಧನೆ ಮಾಡೋಕ್ಕಾಯ್ತು? ಈಗಲೂ ಕೂಡ ಜನ ನಿನ್ನನ್ನ ಅರಸನ ಕೋಟೆಯ ಮಗ ಅಂತಾನೆ ಗುರುತಿಸೋದು. ಈ ಅರಸನ ಕೋಟೆನೇ ಹಾಗೆ ವಿಶಾಲವಾಗಿ ಆಲದ ಮರದ ಹಾಗೆ ಬೆಳೆದು ಬಿಟ್ಟಿದೆ. ಅದರ ನೆರಳಿನಲ್ಲಿ ನೀವು ಆರಾಮಾಗಿರ್ಬೋದು. ಹಾಗಿರೋವಾಗ ಹೊರಗೆ ಹೋಗಿ ಒದ್ದಾಡ್ತೀನಿ ಅಂತ ಯಾಕಪ್ಪ ಅಂದ್ಕೋತೀಯ? ಹೇಳ್ದಷ್ಟು ಸುಲಭ ಅಲ್ಲ ಬದುಕಿ ತೋರಿಸೋದು. ಅರಸನ ಕೋಟೆ ಆಶ್ರಯ ಇಲ್ಲದೆ ಹೋದ್ರೆ ಈ ಅಖಿಲಾಂಡೇಶ್ವರಿಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಇನ್ನು ನೀವು ಯಾವ ಲೆಕ್ಕ ಹೇಳ? ಅಮ್ಮ, ನೀವು ಹೀಗೆ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಅರಸನ್ ಕೋಟೆ ಅನ್ನೋ ಆಲದ ಮರದ ನೆರಳಿಂದ ದೂರ ಐತೆ ನಾನು ಬೆಳೆದು ತೋರಿಸ್ತೀನಮ್ಮ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಜನನೇ ನೋಡ್ಕೊಳ್ಳೋ ನರ್ಸೇ ಬಂದಾಯ್ತಲ್ಲ, ಇನ್ ಸಾವಿತ್ರಮ್ಮಂಗೆ ಯಾಕೆ ಕಷ್ಟ? ಅವಳಿಗೆ ಹೇಳ್ತೀನಿ. ಈ ನರ್ಸ್ ಜನನೇ ರೂಮ್ಗೆ ಹೋಗೋದ್ ಬಿಟ್ಟು ಟೆನ್ಷನ್ ಅಲ್ಲಿ ಟೆರಸ್ಗೆ ಯಾಕೆ ಬಂದ್ಲು? ನಾನು ಆಗಿಂದ ಫೋನ್ ಮಾಡ್ತಾ ಇದ್ದೀನಿ, ನೀವು ಇವಾಗ ರಿಟರ್ನ್ ಕಾಲ್ ಮಾಡ್ತೀರಲ್ರಿ? ನಮ್ಮ ಮಾವ ರಾಣ ಅರೆಸ್ಟ್ ಆಗಿ ಅದೆಷ್ಟು ಗಂಟೆಗಳಾಗಿದೆ ಗೊತ್ತು ತಾನೆ? ಯಾವ ರಾಣನ್ ಬಗ್ಗೆ ಮಾತಾಡ್ತಿದ್ದಾಳೆ ಇವಳು? ನಮ್ಮ ಎದುರಾಳಿ ಅರಸನ್ ಕೋಟೆ ಅಖಿಲಾಂಡೇಶ್ವರಿನೇ ಆಗಿರ್ಬೋದು, ಐ ಡೋಂಟ್ ಕೇರ್. ಅಲ್ಲಿಗೆ ಅಕ್ಕ ಮೊನ್ನೆ ಅರೆಸ್ಟ್ ಮಾಡಿಸಿದ ಆ ರಾಣನ್ ಬಗ್ಗೆನೇ ಇವಳು ಮಾತಾಡ್ತಾ ಇರೋದು. ನನ್ನ ಹಣ ನಿಮ್ಮ ಬುದ್ಧಿ ಎರಡೂ ಖರ್ಚಾದ್ರೂ ನಮ್ಮ ಮಾವ ರಾಣನ್ನ ಬೇಲ್ ಮೇಲೆ ಬಿಡ್ಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ನನ್ನ ಮಾವ ರಾಣನ್ ಬೇಲಿಗೆ ಅದೇನೇನ್ ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ ಆದಷ್ಟು ಬೇಗ ನಮ್ಮ ಮಾವ ರಾಣ ನನ್ನ ಕಣ್ ಮುಂದೆ ಇರಬೇಕು ಅಷ್ಟೇ. ಮ್ಯಾಮ್, ನೀವೇನಿಲ್ಲಿ? ರಾಣ ಕಡೆ ತಾನೆ? ರಾಣನ? ಯಾವ ರಾಣ ಮೇಡಮ್? ನಮ್ ಪ್ರೀತು ವಿಡಿಯೋ ಮಾಡಿ ಈ ಮನೆ ಮಕ್ಕಳು ಸೊಸೆಂದ್ರನ್ನೆಲ್ಲ ಹೆದರ್ಸಿದ್ನಲ್ಲ ಆ ರಾಣ. ನಮ್ಮ ಅಕ್ಕ ಅವನ್ನ ಜೈಲಿಗೆ ಕಳ್ಸಿದ್ರಲ್ಲ ಆ ರಾಣ. ಅಯ್ಯೋ, ಖಂಡಿತ ಇಲ್ಲ ಮೇಡಮ್, ನೀವು ಮಿಸ್ಟೇಕ್ ಮಾಡ್ಕೊತಿದ್ದೀರಾ. ಸುಳ್ಳು ಬೊಗಳಬೇಡ. ನಮ್ಮ ಮಾವ ರಾಣನ್ಗೆ ಬೇಲ್ ಬೇಕು ಅಂತ ಲಾಯರ್ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ.
ನನಗ್ ಗೊತ್ತಿರೋ ಹಾಗೆ ಅರುಂಧತಿಗಿರೋದು ಇಬ್ರೇ ಹೆಣ್ಮಕ್ಳು. ಮೊದಲನೇವಳು ಅನುಷ್ಕಾ, ಅವಳು ಸತ್ತೋದ್ಲು. ಎರಡನೇವಳು ಅನನ್ಯ, ಅವಳು ಜೈಲಲ್ಲಿದ್ದಾಳೆ. ನೀನ್ ಯಾರು? ಆ ರಾಣ ನಿನಗೆ ಯಾವ ರೀತಿಲಿ ಮಾವ ಆಗ್ಬೇಕು? ಈಗೆಲ್ಲಾನು ಡೀಟೇಲ್ ಆಗಿ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೇಳ. ನನ್ ಮುಂದೆ ಹೇಳ್ತೀಯೋ ಇಲ್ಲ ಅಖಿಲಕ್ಕನ್ ಮುಂದೆ ಹೇಳ್ತೀಯೋ ನೀನೇ ಸೆಲೆಕ್ಟ್ ಮಾಡ್ಕೋ. ಹೋಗಿ ಕರ್ಕೊಂಡ್ ಬರ್ಲ ಅಖಿಲಕ್ಕನ? ಅದೇ ಏನಾಗಿದೆ ನಿನಗಿವತ್ತು? ಏನ್ ಹೇಳ್ತಾ ಇದೀಯಪ್ಪ? ನಿಮ್ ಪಾಡಿಗೆ ನೀವು ಬದುಕಬೇಕು ಅಂದ್ರೆ ಏನ್ ಅರ್ಥ? ಪಾರ್ವತಿ, ಇವತ್ತು ಆದಿ ಬುದ್ಧಿಗೆ ಅದು ಯಾವ ಮಂಕ ಕವಿದಿದೆ? ಅವನಿಗೆ ಯೋಗ್ಯತೆ, ತಾಳ್ಮೆ ಎಲ್ಲ ಇದೆ. ಆದಿ ಹೊಸದಾಗಿ ಏನನ್ನಾದ್ರೂ ಕಟ್ಟಿ ಬೆಳೆಸೋದು ಅಮ್ಮ ಕಟ್ಟಿದ ಸಾಮ್ರಾಜ್ಯನ ಬೆಳೆಸಿದಷ್ಟು ಸುಲಭ ಅಲ್ಲ. ನಾನು ಹಿಂದೆ ಇದ್ದಿದ್ರಿಂದನೇ ನೀನು ಬಿಸ್ನೆಸ್ನಲ್ಲಿ ಇಷ್ಟು ಬೆಳೆಯೋದಕ್ಕೆ, ಈ ಮಟ್ಟ ತಲುಪೋದಕ್ಕೆ ಸಾಧ್ಯ ಆಗಿದ್ದು. ನನ್ನ ಸಹಾಯ ಇಲ್ಲದೆ ನೀನು ಅನ್ಕೊಂಡ ಹಾಗೆ ಉದ್ಧಾರ ಆಗಕ್ಕಾಗತ್ತೆ ಅಂತ ಅನ್ಕೋಬೇಡಪ್ಪ. ಅರ್ಥ ಮಾಡಿಸಿ ಹೇಳಮ್ಮ ಪಾರ್ವತಿ ಇವನಿಗೆ. ನೀವ್ಯಾಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ನೋವಿನ ವಿಷಯ ಅತ್ಯಮ್ಮ. ನನ್ನ ಸಹಾಯ ಇಲ್ಲದೆ ನೀವು ಉದ್ಧಾರ ಆಗೋದಕ್ಕಾಗಲ್ಲ ಅಂತ ಹೇಳಿನೇ ನಾವು ಯಾವ ಸಾಧನೆನೂ ಮಾಡೋದಕ್ಕಾಗ್ತಾ ಇಲ್ಲ. ಹೊರಗಿನ ಜನ ಹೇಗೆ ಮಾತಾಡ್ತಾರೋ ನೀವು ಹಾಗೆ ಮಾತಾಡ್ತಿದ್ದೀರಲ್ಲ ಅತ್ಯಮ್ಮ. ನೀವು ಅರಸನ್ ಕೋಟೆನ ಕಟ್ಟಿ ಬೆಳೆಸಿದ್ರಲ್ಲ, ಅದನ್ನು ಕಟ್ಟೋಕ್ಕೂ ಮುಂಚೆ ಅದು ಶೂನ್ಯದಿಂದನೇ ಅಲ್ವಾ ಶುರುವಾಗಿದ್ದು. ಒಂದು ಇಟ್ಟಿಗೆ, ಒಂದು ಬುಟ್ಟಿ ಕಲ್ಲು ಮಣ್ಣುಯಿಂದನೇ ಶುರುವಾಗಿದ್ದಲ್ವಾ ಅತ್ಯಮ್ಮ. ಆ ಹಂತದಿಂದ ಒಂದು ಕಂಪನಿನ ಕಟ್ಟಿ ಬೆಳೆಸಿದ್ದೀರಾ ಅಂದರೆ ನಿಮ್ಮ ಮಗಂಗೂ ಆ ಯೋಗ್ಯತೆ ಇರಬೇಕು ಅಲ್ವಾ ಅತ್ಯಮ್ಮ. ಅವ್ರ ಅರಸನ್ ಕೋಟೆ ಮಗ ಆಗಿ ಹುಟ್ಟಿದ್ದಕ್ಕೆ ನೀವು ಕಟ್ಟಿರೋ ಕಂಪನಿ ಬಿಟ್ಟರೆ ಸ್ವಂತಕ್ಕೆ ಅವ್ರ ಕೈಯಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಯಾಕೆ ಮಾತಾಡ್ತೀರಾ ಅತ್ಯಮ್ಮ? ಅರಸನ್ ಕೋಟೆ ಮಗ ಅನ್ನೋದಕ್ಕೋಸ್ಕರ ಅವ್ರು ನಿಮ್ಮ ನೆರಳಲ್ಲೇ ಬದುಕಬೇಕು ಅನ್ನೋ ಹಠ ಯಾಕೆ ಅತ್ಯಮ್ಮ? ಅವ್ರದ್ದು ಅಂತ ಒಂದು ಅಸ್ತಿತ್ವ ಕಂಡ್ಕೊಳ್ಳೋದಕ್ಕೆ ಯಾಕೆ ಬಿಡ್ತಿಲ್ಲ ಅತ್ಯಮ್ಮ ನೀವು? ನಿಮ್ಮ ಮಗನ ಅವ್ರ ಪಾಡಿಗೆ ಅವ್ರಿಗಿರೋದಕ್ಕೆ ಬಿಟ್ಬಿಡಿ ಅತ್ಯಮ್ಮ. ನಿಮ್ಮಷ್ಟಲ್ಲದೆ ಇದ್ರು ಅವ್ರು ಖಂಡಿತವಾಗ್ಲೂ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಏನಾಗಿದೆ ನಿಮ್ಗಿಬ್ರಿಗೂ ಇವತ್ತು? ಯಾಕೆ ಸಾಧನೆ ಅನ್ನೋ ಹಠ ಹಿಡಿದು ಕೂತಿದ್ದೀರಾ? ಅದು ನಿಮ್ಮಷ್ಟಕ್ಕೆ ನೀವೇ ನಿಂತ್ಕೊಂಡು ಯಾಕೆ ಕಷ್ಟಗಳನ್ನ ಮೈ ಮೇಲೆ ಎಳ್ಕೊಳಕ್ ನೋಡ್ತಿದ್ದೀರಾ? ಅದು ಪಾರ್ವತಿ, ನೀನಿರೋ ಈ ಪರಿಸ್ಥಿತಿನಲ್ಲಿ ಅನಿವಾರ್ಯತೆ ಅಂತ ಅನ್ಕೊಳ್ಳಿ ಅತ್ಯಮ್ಮ. ಯಾವ ಅನಿವಾರ್ಯತೆ ಅದು? ನೀನೇನೇ ಗಿಮಿಕ್ ಮಾಡಿದ್ರು ಇವತ್ ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ನೀನ್ ಇಡೀ ಹಿಸ್ಟ್ರಿ ಇವತ್ತು ನನಗ್ ಗೊತ್ತಾಗ್ಲೇಬೇಕು. ನನಗ್ ಹೇಳ್ತೀಯಾ ಇಲ್ಲ ಅಖಿಲಕ್ಕನ್ ಮುಂದೆನೇ ಹೇಳ್ತೀಯಾ? ನೀನೇ ಡಿಸೈಡ್ ಮಾಡ್ಕೊ. ಹೋಗ ಅಖಿಲಕ್ಕನ್ ಕರ್ಕ್ ಬರ್ಲಾ? ಬೇಡ ಅನ್ಸುತ್ತೆ. ನಾನು ಯಾರು ಅನ್ನೋ ಸತ್ಯ ನಿಮ್ ಪಾಲಿಗೆ ಬೆಂಕಿ ಇದ್ದಾಗೆ. ತಿಳ್ಕೊಳಕ್ ಹೋದ್ರೆ ಸುಟ್ಟೋಗ್ಬಿಡ್ತೀರಾ. ನನ್ ಮನೇಲಿ ನಿಂತ್ಕೊಂಡು, ಅದು ಈ ದೌಲತ್ ದಾಮಿನಿ ಎದುರುಗಡೆ ನಿಂತ್ಕೊಂಡು ನಮ್ಮನೆನ ಸುಡೋ ವಿಷಯ ಮಾತಾಡ್ತೀಯೇನೆ? ಅಲ್ಲಿಗೆ ನೀನ್ ಸಾಮಾನ್ಯದವಳಲ್ಲ ಅಂತ ಆಯ್ತು. ಮರ್ಯಾದೆ ಅಂತ ಕೇಳಿದ್ರೆ ನೀನ್ ಬಾಯಿ ಬಿಡಲ್ಲ ಅಲ್ಲ? ಹೋಗಿ ಅಖಿಲಕ್ಕನ್ ಹೇಳ್ತೀನಿ. ಅವ್ರು ಬಂದು ನಿನ್ ಒಂದು ಬಾರಿಸ್ತಾರೆ, ಅವಾಗ ಸತ್ಯ ಆಟೋಮೆಟಿಕ್ ಆಗಿ ಬಾಯಿಂದ ಬರುತ್ತೆ. ಇರು, ನಾನು ಅಖಿಲಕ್ಕನ್ಗೋಗಿ ಹೇಳ್ತೀನಿ.
ನೀನು ರಾಣನ ಮಾವ ಅಂತ ಇದ್ದಿದ್ದನ್ನ. ನನ್ ಕೂದಲೇ ಹಿಡಿತೇನೆ, ಎಷ್ಟೇ ಧೈರ್ಯ ನಿನ್ಗೆ? ನೀನು ಅರುಂಧತಿ ಮಗಳು ಅನುಷ್ಕಾ ಇದ್ದಾಗಿದೆಯಾ? ಅನುಷ್ಕಾ ಇದ್ದಂಗಲ್ಲ ಕಣೆ, ಅನುಷ್ಕಾನೇ. ಅನುಷ್ಕಾ ದೇವ, ಅನುಷ್ಕಾ ದೇವ. ಅದು ಯಾವ ಅನಿವಾರ್ಯತೆ ಅಂತ ನನ್ನ ಹತ್ರ ಹೇಳ್ಕೊ. ನಾನು ಊರಿಂದ ಒಂದು ದಾಸವಾಳದ ಗಿಡ ಹಿಡ್ಕೊಂಡು ಇಲ್ಲಿಗೆ ಬಂದೆ. ಮೊದಲು ಜನ ನನ್ನನ್ನು ಡ್ರೈವರ್ ಹನುಮಂತು ಮಗಳು ಪಾರ್ವತಿ ಅಂತ ಗುರುತಿಸ್ತಿದ್ರು. ಈಗ ಅರಸನಕೋಟೆ ದೊಡ್ಡ ಮಗನ ಹೆಂಡತಿ ಅಂತ ಕರಿತಿದ್ದಾರೆ. ಪಾಪ ಎಷ್ಟೋ ಜನಕ್ಕೆ ಅದನ್ನು ಒಪ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಓ ಅಷ್ಟೇನಾ? ನಿನಗೆ ತಕ್ಕ ಮರ್ಯಾದೆ ಸಿಗ್ತಾ ಇಲ್ಲ ಅಂತನಾ ಇವನು ಅಸ್ತಿತ್ವ, ಐಡೆಂಟಿಟಿ ಅಂತೆಲ್ಲ ಮಾತಾಡ್ತಾ ಇರೋದು? ಅದನ್ನು ನೇರವಾಗಿ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತಲ್ಲ. ಇದುವರೆಗೂ ನೀವಿಬ್ಬರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ದಯವಿಟ್ಟು ನಾನು ಮಾತಾಡೋದನ್ನು ಕೇಳಿಸ್ಕೊಳ್ಳಿ. ಇವತ್ತೇ ನಾನೊಂದು ಪ್ರೆಸ್ ಮೀಟ್ ಕರಿತೀನಿ. ನಮ್ಮ ಕಂಪನಿಯ ಶೇರ್ಗಳಲ್ಲಿ ನನ್ನ ಸರಿಸಮನಾದ ಶೇರನ್ನು ನಿನಗೂ ಕೊಡ್ತೀನಿ. ಎಲ್ಲರ ಮುಂದೆ ಹೇಳ್ತೀನಿ, ಇವಳು ಪಾರ್ವತಿ ನನ್ನ ಪ್ರೀತಿಯ ಸೊಸೆ, ಅರಸನಕೋಟೆಯ ಹಿರಿಯ ಸೊಸೆ. ಪಾರ್ವತಿ ಆದಿತ್ಯ ಅರಸನಕೋಟೆ ಅಂತ ಜಗತ್ತಿಗೆ ಕೂಗಿ ಹೇಳ್ತೀನಿ. ಆಗ ನೀನು ಎಲ್ಲೇ ಹೋದ್ರೂ ಜನ ನಿನ್ನನ್ನು ಗುರುತಿಸ್ತಾರೆ. ಏನಂತ ಅತ್ಯಮ್ಮ? ಅಖಿಲಾಂಡೇಶ್ವರಿಯ ಪ್ರೀತಿಯ ಸೊಸೆ ಅಂತ, ಅರಸನಕೋಟೆ ಅಖಿಲಾಂಡೇಶ್ವರಿಯ ಸೊಸೆ ಅಂತ. ಬರೀ ಪಾರ್ವತಿ ಅಂದ್ರೆ ಆಗ್ಲೂ ಯಾರಿಗೂ ನಾನೇ ಅಂತ ಗೊತ್ತಾಗಲ್ಲ ಅಲ್ವಾ? ಹೇಗೆ ಗೊತ್ತಾಗತ್ತೆ ಪಾಪ? ಈ ಊರಲ್ಲಿ ಪಾರ್ವತಿ ಅಂತ ಸಾವಿರಾರು ಜನ ಇದ್ದಾರೆ. ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ. ನಂದು ಅಂತ ಯಾವ ಅಸ್ತಿತ್ವನೂ ಇಲ್ಲ, ಗುರುತೂ ಇಲ್ಲ. ನಿಮ್ಮ ನೆರಳಲ್ಲಿ ನಾನು ಒಂದು ನೆರಳಿನ ಥರ ಬದುಕ್ತೀನಿ ಅಷ್ಟೆ. ಪಾರ್ವತಿ, ನಿನ್ನ ನೋವು ನನಗೆ ಅರ್ಥ ಆಯಿತು. ಆದರೆ ನಿನ್ನ ನಿರೀಕ್ಷೆ ಆದರೂ ಏನಮ್ಮ? ಜನ ನನ್ನನ್ನು ಪಾರ್ವತಿ ಅಂತಲೇ ಗುರುತಿಸ್ಬೇಕು. ಈಗ ನಿಮ್ಮನ್ನು ನಿಮ್ಮ ಹೆಸರಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ನಮ್ಮಪ್ಪನ್ನ ಅವ್ರ ಕೆಲಸದಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ಅಲ್ಲಮ್ಮ ಪಾರ್ವತಿ, ನಿನಗೇನೋ ಸ್ವಂತವಾದ ಹೆಸರು ಮಾಡ್ಕೋಬೇಕು, ಪಾರ್ವತಿಯ ಹಾಗೆ ಗುರುತಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಾ? ನಾನು ಒಪ್ಕೋತೀನಿ. ಆದ್ರೆ ಆದಿತ್ಯ ಯಾಕಮ್ಮ ಅವ್ರ ಅಮ್ಮ ಕೊಡ್ತಾ ಇರೋ ಕೆಲಸನ ಬೇಡ ಅಂತಿರೋದು?
ನಮ್ಮದೇ ಆದ ಅಸ್ತಿತ್ವನ ಕಂಡ್ಕೋಬೇಕು ಅನ್ನೋದು ನಮ್ಮಿಬ್ಬರ ನಿರ್ಧಾರ.